Hi students, this is differential equation. The differential equation is the application of both differentiations or differential calculus and integrations, integral calculus. ಎರಡು ಅಪ್ಲಿಕೇಶನ್ನೇ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಲ್ಲಿ ಬರುತ್ತೆ. ನಮಗೆ ಡಿಫರೆನ್ಷಿಯೇಷನ್ಸ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು, ಇದು ಫಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ. ಆ್ಯಂಡ್ ಇಂಟಿಗ್ರೇಷನ್ಸ್ ಬಗ್ಗೆ ಇಂಟಿಗ್ರಲ್ ಅನ್ನು ಕಂಡುಹಿಡಿಯುವಂಥ ಇಂಟಿಗ್ರೇಷನ್ಸ್ ಕ್ಲಿಯರ್ ಆಗಿ ಗೊತ್ತಿದ್ರೆ ನಾವು ಈಸಿಯಾಗಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅನ್ನು ಅರ್ಥ ಮಾಡ್ಕೋಬಹುದು, ಹಾಗೆ ಸಾಲ್ವಿಂಗ್ ದ ಡಿಫರೆಂಟ್ ಪ್ರಾಬ್ಲಮ್ಸ್ ಇನ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಇಲ್ಲಿ ಫಸ್ಟ್ ಟೂ ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡಬಹುದು. ದ ಫಸ್ಟ್ ಒನ್ ಈಸ್ ದ ಬೇಸಿಕ್ ಡೆಫಿನಿಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್, ಟೈಪ್ಸ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇವೆಲ್ಲ ನಾವು ಡೆಫಿನಿಷನ್ಸ್ ಅಲ್ಲಿ ನೋಡ್ತೀವಿ. ದಿಸ್ ಒನ್ ಇಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ದಿಸ್ ಒನ್ ಇಸ್ ದ ಡೆಫಿನಿಷನ್ಸ್ ಅಂತ ಹೇಳ್ಬೋದು. ದ ಸೆಕೆಂಡ್ ಒನ್ ಈಸ್ ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕರಿತೀವಿ. ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅನ್ನುವಂಥ ಬೇಸಿಕ್ ಕಾನ್ಸೆಪ್ಟು. ಹಾಗೆ ದ ಥರ್ಡ್ ಒನ್ ಈಸ್ ದ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಬರುತ್ತೆ. ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. These are the basic concept in differential equations. One is the definitions, order and degree of the differential equations ಅಂತ ಹೇಳ್ತೀವಿ. ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಬರುತ್ತೆ. ಪಾರ್ಷಿಯಲ್ ಡಿಫರೆನ್ಷಿಯಲ್ ಇವು ಬಗ್ಗೆ ಬೇಸಿಕ್ ಕಾನ್ಸೆಪ್ಟು. The solutions is the general solution of the differential equations and particular solution of the differential equations, the basic concept. And the formation of the differential equations ಅನ್ನ ಹೇಗೆ ಫಾರ್ಮ್ ಮಾಡ್ತೀವಿ ಅಂತ ಇವೆಲ್ಲ ಡಿಪೆಂಡ್ಸ್ ಆನ್ ಡಿಫರೆನ್ಸಿಯೇಷನ್ಸ್ ಪಾರ್ಟ್ ಅಲ್ಲಿ ಬರುತ್ತೆ. ಹಾಗೆ ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಕೇಳ್ತೀವಿ. ದ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇಲ್ಲಿ 3 ಮೆಥಡ್ಸ್ ಬರುತ್ತೆ. ನಮ್ಗಿರೋದು ವೇರಿಯೇಬಲ್ ಸಪರೇಬಲ್ ಮೆಥಡ್ ಅನ್ನೋದು ಮಾತ್ರ. ದ ಸೊಲ್ಯೂಷನ್ ಆಫ್ ಎ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಇಲ್ಲಿ ಬರೋದು ವೇರಿಯೇಬಲ್ ಸಪರೇಬಲ್ ಮೆಥಡ್ ಅನ್ನೋದನ್ನು ನಾವು ಯೂಸ್ ಮಾಡೋದು. ನಮ್ಮ ಸಿಲೆಬಸ್ಸಿಗೆ ನಾರ್ಮಲ್ ಫಾರ್ಮ್ಸ್ ಇವೆಲ್ಲ ಬರುತ್ತೆ, ವೇರಿಯೇಬಲ್ ಸಪರೇಬಲ್ ಫಾರ್ಮ್ಸ್. ಈ ಮೆಥಡ್ನಲ್ಲಿ ಒಂದು ದ ಸಿಂಪಲ್ ಪ್ರಾಬ್ಲಮ್ಸ್ ಆಗಿರುತ್ತೆ ಯೂಸಿಂಗ್ ವೇರಿಯೇಬಲ್ ಸಪರೇಬಲ್ ಮೆಥಡ್ಸ್. ಡೈರೆಕ್ಟ್ ಆಗಿ ವೇರಿಯೇಬಲ್ ಸಪರೇಬಲ್ ಮೆಥಡ್ನಲ್ಲೇ ಇರುತ್ತೆ, ನಾವು ಅದರ ಸೊಲ್ಯೂಷನ್ಸ್ ಅನ್ನು ಕಂಡುಹಿಡಿತೀವಿ. ದ ಸೆಕೆಂಡ್ ಒನ್ ಈಸ್ ದ ಹೋಮೋಜೆನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಕೊಟ್ಟಂತ ಈಕ್ವೇಷನ್ಸ್ ಹೋಮೋಜೆನಿಯಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಆದರೆ ಹೌ ಟು ಈಸ್ ಕನ್ವರ್ಟ್ ಇನ್ ಟು ವೇರಿಯೇಬಲ್ ಸಪರೇಬಲ್ ಫಾರ್ಮ್ಸ್. ವೇರಿಯೇಬಲ್ ಸಪರೇಬಲ್ ಫಾರ್ಮಿಗೆ ಹೇಗೆ ಕನ್ವರ್ಟ್ ಮಾಡಿ ಅದರ ಸೊಲ್ಯೂಷನ್ಸ್ ಅನ್ನ ನಾವು ಕಂಡುಹಿಡಿಬೇಕು ಅನ್ನೋದನ್ನೇ ಹೋಮೋಜೆನಿಯಸ್ ಡಿಫರೆನ್ಷಿಯಲ್ ಅಲ್ಲಿ one is the particular type of differential equations. Homogeneous differential equations ಬರುತ್ತೆ. The third one is the linear differential equation ಅಂತ ಬರುತ್ತೆ. It is also one of the forms, the linear differential. ನಾವು ಇದು ಮೂರನ್ನ ದಿಸ್ ಇಯರ್ ಸ್ಟಡಿ ಮಾಡ್ತಾ ಇದ್ದೀವಿ. ಸಿಂಪಲ್ ಪ್ರಾಬ್ಲಮ್ ಇರ್ಬೋದು, ಹೋಮೋಜಿನಿಯಸ್ ಫಾರ್ಮ್ ಇರ್ಬೋದು, ಅಥವಾ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಫಾರ್ಮ್ ಇರ್ಬೋದು. ಹಾಗಾದ ನಾವು ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅನ್ನು ಕಂಡುಹಿಡಿತೀವಿ. ಒಂದು ಡೆಫಿನಿಷನ್ಸ್ ಬೇಸಿಕ್ ಕಾನ್ಸೆಪ್ಟು ದ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಬರುತ್ತೆ. ಇನ್ನೊಂದು ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಫಸ್ಟ್ ಯು ಡಿಸ್ಕಸ್ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಆರ್ ಡೆಫಿನಿಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳಿದಾಗ differential equation. ನಾವು algebraic equations ಅನ್ನು ನೋಡ್ತೀವಿ. here one unknown quantity ಇದ್ದಾಗ linear equation ಅಂತ ಕರಿತೀವಿ. suppose the equations ax plus b equal to 0. here unknown quantity a and b are constant ಆಗಿರುತ್ತೆ. here the unknown quantity is x ಆಗಿರುತ್ತೆ. ಅದೇ unknown quantity x and y ಇದ್ದಾಗ ಲೀನಿಯರ್ ಈಕ್ವೇಷನ್ ಇನ್ x and y ಅಂತ ಹೇಳ್ತೀವಿ. ax plus by plus c equal to 0. here the unknown quantity is x ಮತ್ತು y ಆಗಿರುತ್ತೆ. ಅದೇ ax square plus bx plus c equal to 0 is the variables x ಇದೆ unknown quantity. it is a quadratic equation in x ಅಂತ ಹೇಳ್ತೀವಿ. ಇಲ್ಲಿ 2 ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲಿ 1 ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲಿ ಇನ್ಫೈನೈಟ್ ವ್ಯಾಲ್ಯೂಸ್ ಸ್ಯಾಟಿಸ್ಫೈ ಆಗುತ್ತೆ, both x and y. It depends on the given equations. These are the algebraic equations. Suppose you can say that in algebraic equations, suppose the nth degree equation satisfy the n values, the fundamental theorem of algebra.
ಏನು ಹೇಳುತ್ತೆ, nth ಡಿಗ್ರಿ ಇಕ್ವೇಷನ್ಸ್ ಇದ್ರೆ n ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ. ವಾಟ್ ಈಸ್ ಮೀನಿಂಗ್ ಆಫ್ ಡಿಗ್ರಿ? ದ ಹೈಯೆಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಪವರ್ ಆಫ್ ಅನ್ನೋನ್ ಕ್ವಾಂಟಿಟಿ x ಇನ್ ಪವರ್, ಇದು ಫಸ್ಟ್ ಡಿಗ್ರಿ ಇಕ್ವೇಷನ್ ಇನ್ x ಅಂತ ಕರಿತೀವಿ. ಹೈಯೆಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಪವರ್ ಆಫ್ x ಅನ್ನೋದು 1 ಇದೆ. ಹಾಗೆ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0, ಇದನ್ನ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಥವಾ ಸೆಕೆಂಡ್ ಡಿಗ್ರಿ ಇಕ್ವೇಷನ್ ಇನ್ x ಅಂತ ಕರಿತೀವಿ. ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಈಕ್ವಲ್ ಟು 0 ಅಂತ ಬರೀತೀವಿ. ಇದು ಕ್ಯೂಬಿಕ್ ಇಕ್ವೇಷನ್ಸ್ ಅಥವಾ ಥರ್ಡ್ ಡಿಗ್ರಿ ಇಕ್ವೇಷನ್ ಇನ್ x ಅಂತ ಹೇಳ್ತೀವಿ. ಇಟ್ಸ್ ಕ್ಲಿಯರ್? This one is the first degree equation in x, second degree equation in x and third degree equation in x. General ಆಗಿ ಹೇಳೋದಿದ್ರೆ a naught or an into x raised to n plus an minus 1 into x raised to n minus 1, an minus 2 into x raised to n minus 2, ಹೀಗೆ plus a1 into x plus a naught equal to 0 ಅಂತ ಬರೀಬಹುದು. ಅಥವಾ a naught plus a1 into x plus a2 into x square, ಹೀಗೆ ಕಂಟಿನ್ಯೂ ಆಗಿ an into x raised to n equal to 0, both are the same forms. ಈ ಬರ್ದಾಗ here a naught, a1, a2, a3, an are constant. a naught ಅಥವಾ an is not equal to 0 ಅಂದ್ರೆ this equation is called the nth degree equation in x ಅಂತ ಹೇಳ್ತೀವಿ. n is equal to 1 ಹಾಕಿದ್ರೆ first degree equation in x, n equal to 2 ಹಾಕಿದ್ರೆ second degree equation in x, n equal to 3 ಹಾಕಿದ್ರೆ third degree equation in x ಅಂತ ಕರಿತೀವಿ. ದ ಜನರಲ್ ಥಿಯರಮ್ ಏನು ಹೇಳುತ್ತೆ, ಇದು ಒಂದೇ ವ್ಯಾಲ್ಯೂಸ್ ಅನ್ನ ಸ್ಯಾಟಿಸ್ಫೈ ಮಾಡುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ x ಅಂದ್ರೆ -b/a is satisfying only one values. ಹಾಗೆ ಇಲ್ಲೂ ಅಷ್ಟೇ ax² ಪ್ಲಸ್ bx ಪ್ಲಸ್ c ಅಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ 2 ವ್ಯಾಲ್ಯೂಸ್ ಆಗುತ್ತೆ. ಅಲ್ಫಾ ಅಂಡ್ ಬೀಟಾ ಅಂತ ಕರಿತೀವಿ. ಅಲ್ಫಾ ಅಂದ್ರೆ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2 ಅಂತೀವಿ. ಹಾಗೆ ಬೀಟಾ ಅಂತ ಹೇಳಿದ್ರೆ -b ಮೈನಸ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2 ವ್ಯಾಲ್ಯೂಸ್. ಕ್ಯೂಬಿಕ್ ಇಕ್ವೇಷನ್ಸ್ 3 ವ್ಯಾಲ್ಯೂಸ್. nth ಡಿಗ್ರಿ ಇಕ್ವೇಷನ್ ಸ್ಯಾಟಿಸ್ಫೈ ದಿ n ವ್ಯಾಲ್ಯೂಸ್. ಇದು ಆಲ್ಜಿಬ್ರಿಕ್ ಇಕ್ವೇಷನ್ಸ್ ಆಗಿರುತ್ತೆ. ಹಿಯರ್ ಅನ್ನೋನ್ ಕ್ವಾಂಟಿಟಿ ಇಸ್ x ಆಗುತ್ತೆ. Here the unknown quantity is the differential coefficient ಆದಾಗ, unknown quantity is the differential coefficient. The equations involving the derivatives of dependent variables with respect to independent variables. ಇಲ್ಲಿ y is equal to f of x is the given functions, x and y are the variables. Y is called dependent variables. x is called the independent variables. y ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? x ಮೇಲೆ. x y ಮೇಲೆ ಡಿಪೆಂಡ್ ಆಗಿರೋದಿಲ್ಲ. y depends on x. y is called the dependent variables. x is called the independent variables. The derivative of y with respect to x means the derivative of dependent variables with respect to ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆಗಿದ್ದಾಗ ಇದನ್ನ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ಸ್ ಆರ್ ಡೆರಿವೇಟಿವ್ಸ್ ಅಂತ ಕರಿತೀವಿ. ಅಂಡ್ ಇಕ್ವೇಷನ್ಸ್ ಇನ್ವಾಲ್ವಿಂಗ್ ದ ಡೆರಿವೇಟಿವ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿದ್ರೆ ಅದನ್ನೇ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿ ಇಂಟು dy ಅಪಾನ್ dx ಪ್ಲಸ್ b ಈಕ್ವಲ್ ಟು 0 ಆಗಿರ್ಬೋದು. ಯಾವುದೇ ಫಾರ್ಮ್ ನಲ್ಲಿ ಇರಬಹುದು. a ಇಂಟು dy ಅಪಾನ್ dx ಪ್ಲಸ್ b ಈಕ್ವಲ್ ಟು 0. ದ equations involving the derivatives of dependent variables with respect to independent variables. Hey, ಯಾವುದೇ ಫಾರ್ಮ್ ನಲ್ಲಿ ಇರಬಹುದು. ಸಪೋಸ್ 2 ಇಂಟು d ಸ್ಕ್ವೇರ್ y ಅಪಾನ್ dx ಸ್ಕ್ವೇರ್ ಪ್ಲಸ್ 3 ಇಂಟು dy ಅಪಾನ್ dx ಪ್ಲಸ್ 4 ಇಂಟು y is equal to 0 ಅಂತಾನು ಬರೀಬಹುದು. Here also this equations involving the derivatives of dependent variables with respect to independent variables. Therefore, this equation is said to be a differential equation ಅಂತ ಹೇಳ್ತೀವಿ. ಈ ಎಲ್ಲ ಟೈಪ್ ಇಕ್ವೇಷನ್ಸ್ ಅನ್ನ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ ಅಂತಾನೆ ಹೇಳೋದು. ಸಪೋಸ್ dq y ಅಪಾನ್ dx ಕ್ಯೂ ಮೈನಸ್ ಸೈನ್ ಆಫ್ d ಸ್ಕ್ವೇರ್ y ಅಪಾನ್ dx ಸ್ಕ್ವೇರ್ ಯಾವುದೇ ಫಾರ್ಮ್ ನಲ್ಲಿ ಇರಬೇಕು, ಬಟ್ ಅಲ್ಲಿ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ಸ್ ಇರಬೇಕು ಆ ಇಕ್ವೇಷನ್ ಅಲ್ಲಿ. ಪ್ಲಸ್ dy ಅಪಾನ್ dx ಪ್ಲಸ್ x ಇಂಟು y ಈಕ್ವಲ್ ಟು 0. ನೀವು ಹೇಗೆ ಬೇಕಾದ್ರೂ ಬರೀರಿ. ದಟ್ ಇಕ್ವೇಷನ್ಸ್ ಇನ್ವಾಲ್ವಿಂಗ್ ದ ಡೆರಿವೇಟಿವ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಆಗಿದ್ರೆ ಇವನ್ನೆಲ್ಲ ಏನಂತ ಕರಿತೀವಿ? ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಇಟ್ಸ್ ಕ್ಲಿಯರ್? Here you know that y is equal to f of x. Here x is independent variables, y is dependent variables. This y depends on x. Only one variables. For a area of circles, pi r square ಅಂತ ಕರಿತೀವಿ. a and r are variables.
ಎ ಈಸ್ ಡಿಪೆಂಡೆಂಟ್ ವೇರಿಯೇಬಲ್ಸ್, ಆರ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಇಲ್ಲಿ ಯಾಕೆ, ಈ ಏರಿಯಾ ರೇಡಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರೇಡಿಯಸ್ ನಾವು ಚೇಂಜ್ ಮಾಡ್ತಾ 1 ಸ್ಕ್ವೇರ್ ಯೂನಿಟ್ ತಗೊಂಡ್ರೆ ಯೂನಿಟ್ ಸರ್ಕಲ್ ಬರುತ್ತೆ, ಏರಿಯಾ ಇಸ್ ಪೈ ಅಂತ ಬರಿತೀವಿ. ಹಾಗೆ 2 ಸ್ಕ್ವೇರ್ ಯೂನಿಟ್ ತಗೊಂಡ್ರೆ ರೇಡಿಯಸ್ ಈಸ್ ಈಕ್ವಲ್ ಟು 4 ಪೈ ಸ್ಕ್ವೇರ್ ಅಂತ ಬರೀತೀವಿ. 4 ಪೈ ಸ್ಕ್ವೇರ್ ಯೂನಿಟ್. 3 ತಗೊಂಡ್ರೆ 9 ಪೈ ಸ್ಕ್ವೇರ್ ಯೂನಿಟ್ ಅಂತ ಹೇಳ್ತೀವಿ. ಏರಿಯಾ ಯಾವುದರಲ್ಲಿ ಆರ್ ಚೇಂಜ್ ಆದಾಗೆ ಏರಿಯಾನು ಚೇಂಜ್ ಆಗ್ತಾ ಹೋಗುತ್ತೆ. ಆರ್ ಈಸ್ ಇಂಡಿಪೆಂಡೆಂಟ್, ನಾವು ಯಾವ ವ್ಯಾಲ್ಯೂಸ್ ಬೇಕಾದ ಹೋಗ್ಬೋದು, ಆದರೆ ಈ ಎ ಡಿಪೆಂಡ್ಸ್ ಆನ್ ಆರ್. ಹಿಯರ್ ಎ ಈಸ್ ಡಿಪೆಂಡ್ಸ್ ಆನ್ ಓನ್ಲಿ ಒನ್ ವೇರಿಯೇಬಲ್ಸ್. ಹಿಯರ್ ಫೈಂಡಿಂಗ್ ದ ಡೆರಿವಿಟಿವ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಮಾಡ್ತೀವಿ. ದಟ್ ಒನ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಈ ತರ ಫಾರ್ಮ್ಸ್ ಇಕ್ವೇಶನ್ ಅಲ್ಲಿ ಇದೆ ಅಂದ್ರೆ ಇಟ್ ಈಸ್ ದ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಹಾಗೆ ಸಪೋಸ್ ಹಿಯರ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಝೆಡ್ ಅಂತ ನಾವು ತಗೊಂಡಾಗ, here y is dependent variable, so x and z are independent variable ಆಗುತ್ತೆ. Here y depends on more than one variables. Y depends on more than one variables. Then here find the derivative of y with respect to x irbodu, derivative of y with respect to z, like this form. Differentiation of y with respect to x, or differentiation of y with respect to z, or differentiation of y with respect to x and z ಅಂತ ಬರೀತೀವಿ. This one is also differentiations, the notations. Here y depends on more than one variables ಆಗಿದ್ದಾಗ ಇದನ್ನ partial derivative ಅಂತ ಕರಿತೀವಿ. ಓನ್ಲಿ ಒನ್ ವೇರಿಯೇಬಲ್ ಆದರೆ this one is called the simple derivative ಅಂತ ಹೇಳ್ತೀವಿ. Ordinary differentiations. ಇದು partial differentiations, ordinary differentiations ಅಂತ ಕರಿತೀವಿ. Here the dependent variables depends on more than one variables ಅಂತ. ಇದು ನಮ್ಮ ಸಿಲೆಬಸ್ ಇಲ್ಲ, ಗೊತ್ತಿರಬೇಕು ಅಂತ. It depends. For examples, the volume cone ಅಂತ ಹೇಳ್ಬೋದು. It is clear? The volume of a cone. Volume of a cone ಏನು ಬರುತ್ತೆ, 1/3 into pi r square h ಅಂತ ಬರೀತೀವಿ. This volume depends on radius and height. ಹೈಟು ಮತ್ತು ರೇಡಿಯಸ್ ವಾಲ್ಯೂಮ್ಸ್ ಹೇಗೆ ಡಿಪೆಂಡ್ ಆಗಿರುತ್ತೆ, ರೇಡಿಯಸ್ ಇದನ್ನ ಚೇಂಜ್ ಆದಾಗೆ ಇದು ಬೇಸ್ ರೇಡಿಯಸ್, ಇದು ಹೆಚ್ಚು, ಇದು ಚೇಂಜ್ ಆಗ್ತಾ ಹೈಟ್ ಚೇಂಜ್ ಆಗಲಿ ರೇಡಿಯಸ್ ಚೇಂಜ್ ಆಗಲಿ ಆಗ ವಾಲ್ಯೂಮ್ಸ್ ಚೇಂಜ್ ಆಗ್ತಾ ಬರುತ್ತೆ. ದಿಸ್ ವಾಲ್ಯೂಮ್ಸ್ ಈಸ್ ಡಿಪೆಂಡ್ಸ್ ಆನ್ ಆರ್ ಅಂಡ್ ಹೆಚ್ ಆಗಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಮೋರ್ ದೆನ್ one variables. ಆಗ ನಾವು differentiation of y with respect to r, or differentiation of v with respect to r, differentiation of v with respect to h, ಇವೆಲ್ಲ ಮಾಡಬೇಕಾದ್ರೆ it is the partial derivative ಅಂತ ಹೇಳ್ತೀವಿ. It is clear? The derivative is called. Here also in differential equations involving the derivatives of dependent variables with respect to the independent variables, only one independent variables ಇದ್ರೆ ಇದನ್ನ ordinary differential equation ಅಂತ ಕರೀತಾರೆ. The dependent variables depends on more than one variable ಆಗಿದ್ರೆ ಅದನ್ನ partial differential equation ಅಂತ ಕರಿತೀವಿ. Ordinary differential equations and partial differential equation ಅಂತ ಬರುತ್ತೆ. ಈ differential equation ಅಲ್ಲಿ ನಮಗಿರೋದೇನು, ಓನ್ಲಿ ordinary differential equations ಅನ್ನು ನಾವು ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. Ordinary differential equations. What is the definition of differential equation ಅಂತ ಹೇಳಿದಾಗ ಏನು ಹೇಳ್ತೀವಿ, an equations involving the derivatives of dependent variables with respect to only one, or is called the differential equations. And equations involving the derivatives of dependent variables with respect to only one independent variable ಇದ್ರೆ ordinary differential equation ಅಂತ ಕರಿತೀವಿ. An equations involving the derivatives of dependent variables with respect to more than one independent variable ಆಗಿದ್ರೆ partial differential equation ಅಂತ ಕರಿತೀವಿ. ಇದು ನಮ್ಮ ಸಿಲೆಬಸ್ ಇಲ್ಲ, is called the partial differential equations. ನಾವು ಈಗ ಸ್ಟಡಿ ಮಾಡ್ತಾ ಇರೋದು ಯಾವುದು, the ordinary differential equations, the differential equation ಅಂತ ಕರಿತೀವಿ. ಇನ್ ಆರ್ಡಿನರಿ ಡಿಫರೆನ್ಷಿಯಲ್ equations ಅಂತ ಬಂದಾಗ equations ನಾವು ಹೇಳಿದೀವಿ, the linear equations ax plus b equal to 0, or ax square plus bx plus c equal to 0, all these are
ಡಿಫರೆನ್ಷಿಯಲ್ ಇಕ್ವೇಷನ್ಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಇರ್ಬೋದು, ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d ಈಕ್ವಲ್ ಟು 0 ಹೀಗೆಲ್ಲ ಬರೀತಾ ಹೋಗ್ತೀವಿ. ದಿಸ್ ಒನ್ ಇಸ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಇಟ್ ಈಸ್ ಲೀನಿಯರ್ ಫಸ್ಟ್ ಡಿಗ್ರಿ ಇಕ್ವೇಷನ್ನು, ಸೆಕೆಂಡ್ ಡಿಗ್ರಿ ಇಕ್ವೇಷನ್ನು ಆ್ಯಂಡ್ ಥರ್ಡ್ ಡಿಗ್ರಿ ಇಕ್ವೇಷನ್ಸ್. ಡಿಗ್ರಿಯನ್ನು ಹೇಳ್ತೀವಿ. ಇಟ್ ಡಿಪೆಂಡ್ಸ್ ಆನ್ the positive integral power of unknown quantity x. Yes, is called the order of the first order, second order, third order equation ಅಂತ ಕರಿತೀವಿ. ಹಾಗೆ ಇನ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿ ಎರಡು ನೋಟ್ಸ್ ಬರುತ್ತೆ. ಒನ್ ಈಸ್ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ಸ್, ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ದ ನೆಕ್ಸ್ಟ್ ಒನ್ ಈಸ್ degree of a differential equations. Equations, algebraic equations only defines degree of the differential equations. First degree differential equations linear anta karitivi, second degree differential equations, so third degree differential, it depends on the positive integral power of variables x ಅಥವಾ y, ಯಾವ ವೇರಿಯಬಲ್ ಕೊಟ್ಟಿರ್ತಾರೆ ಅದನ್ನು ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಬರುತ್ತೆ. ಹಿಯರ್ ಇನ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂದರೆ ದಿಸ್ ಇಕ್ವೇಷನ್ಸ್ ಇನ್ವಾಲ್ವಿಂಗ್ ದ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ಸ್ ಆಫ್ ಡಿಪೆಂಡೆಂಟ್ ವೇರಿಯಬಲ್ಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಇಟ್ ಇನ್ವಾಲ್ವಿಂಗ್ ದ ಡೆರಿವಿಟಿವ್ಸ್ ಅಂದಾಗ ಐದರ್ dy ಅಪಾನ್ dx ಇರಬಹುದು, d ಸ್ಕ್ವೇರ್ y ಅಪಾನ್ dx ಸ್ಕ್ವೇರ್ ಇರಬಹುದು, d ಕ್ಯೂಬ್ y ಅಪಾನ್ dx ಕ್ಯೂಬ್ ಇರಬಹುದು. ಜನರಲ್ ಆಗಿ dn ಆಫ್ y ಅಪಾನ್ dx ರೇಸ್ ಟು n ಇರುತ್ತೆ. You know that these are the differential coefficient, but here you say that this one is the first order differentiations, this one is called the second order differentiation, this one is the third order differentiations, fourth order differentiations, sixth order, fifth order, sixth order. Generally you can say that nth order derivatives ಅಥವಾ differentiation ಅಂತ ಹೇಳ್ತೀವಿ, nth order derivative ಅಂತ. ಹಾಗಿದ್ರೆ what is the meaning of order of the differential equations means the order of the highest order derivative, order of the highest order derivative. ಆ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಇನ್ವಾಲ್ವಿಂಗ್ ದ ಡಿಫರೆನ್ಷಿಯಲ್ ಕೋಎಫಿಷಿಯನ್ಷಿಯಲ್ ಇಕ್ವೇಷನ್ ಅಂತ ಕರಿಬೇಕಾದ್ರೆ ಅಲ್ಲಿ ಡೆರಿವಿಟಿವ್ಸ್ ಇರಬೇಕು. dy ಅಪಾನ್ dx ಇರ್ಬೋದು, d ಸ್ಕ್ವೇರ್ ಆಫ್ y ಅಪಾನ್ dx ಸ್ಕ್ವೇರ್ ಇರ್ಬೋದು, d ಕ್ಯೂಬ್ y ಅಪಾನ್ dx ಕ್ಯೂಬ್ ಇರ್ಬೋದು, d ಟು ದಿ ಪವರ್ 4 ಆಫ್ y ಅಪಾನ್ dx ಟು ದಿ ಪವರ್ 4, ಇನ್ ಜನರಲಿ d ಟು ದಿ ಪವರ್ n ಆಫ್ y ಅಪಾನ್ d ಆಫ್ x ರೇಸ್ ಟು n ಇರ್ಬೋದು. ಯಾವುದೇ ಇದ್ರೂ ಅದನ್ನು ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಆ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್ ಯಾವುದಿದೆ, ದಟ್ ಒನ್ ಇಸ್ ಕಾಲ್ಡ್ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಇಟ್ ಈಸ್ ವೆರಿ ಸಿಂಪಲ್. ಆರ್ಡರ್ ಮೀನ್ಸ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಮೀನ್ಸ್ ಇಸ್ ದ ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್ ಆಫ್ ದ ಗಿವನ್ ಅಥವಾ occurring differential equations. In a given differential equations, highest order derivative ಏನಿದೆ, it is called the order of the differential equations. Highest order derivative occurring in the given ಅಥವಾ occurring differential equations. ಅಂದ್ರೆ ಏನು ಹೇಳ್ತೀವಿ, the given differential equations, suppose 2 into dy upon dx plus 3 times y is equal to 0 ಇರಬಹುದು, or 3 times d square y upon dx square plus 4 times dy upon dx whole square ಇರಬಹುದು, plus x is equal to 0 ಅಂತ ಇರಬಹುದು, ಅಥವಾ 5 times d square y upon d to the power 3 of y upon dx to the power 3 plus 6 times sine of d square y upon dx square ಇರಬಹುದು, ಪ್ಲಸ್ dy upon dx whole raised to 3 ಅಂತ ಇರಬಹುದು, ಪ್ಲಸ್ y is equal to 0. ಟೋಟಲ್ ಆಗಿ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಇಕ್ವೇಷನ್ ಅಲ್ಲಿ ಇದೆ ಅಂದರೆ ಅದನ್ನು ನಾವು ಅದು 6 ಟೈಮ್ಸ್ ಸಿಂಪಲ್ ಆಗಿ ಹೇಳೋಣ. ಹಾಗೆ ಸೈನ್ ಆಫ್ d to the power 4 of y upon dx to the power 4 ಪ್ಲಸ್ d ಕ್ಯೂಬ್ y upon dx ಕ್ಯೂಬ್ is equal to 0 ಇರಬಹುದು. ಲಾಗ್ ಆಫ್ d ಸ್ಕ್ವೇರ್ y upon dx ಸ್ಕ್ವೇರ್ ಪ್ಲಸ್ dy upon dx whole square ಅಥವಾ 4 is equal to 0. ಈ ಟೈಪ್ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಆ ಇಕ್ವೇಷನ್ಸ್ ಅಲ್ಲಿ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಇದೆಯಾ ನೋಡ್ತೀರಿ, ದೀಸ್ ಆರ್ ಕಾಲ್ಡ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಕರಿತೀವಿ. ಇನ್ ದಿಸ್ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಹೈಯೆಸ್ಟ್ ಆರ್ಡರ್ ಡೆರಿವಿಟಿವ್ is called the order of the differential, order of the highest order derivative is called the
in a given differential equations is called the order of a differential equations. Illi log of d square y upon dx square plus dy upon dx whole raised to 4 equal to 0 anta ide. dy upon dx first order, d square y upon dx square second order. ಇದು ಎರಡು differential coefficient. Highest order ಯಾವುದು 2. Therefore order of the differential equation is 2. Highest derivative ಯಾವುದಿದೆ ಇಲ್ಲಿ d square y upon dx square. It is the order of the differential equations. Suppose ಇದನ್ನೇ d square y upon dx square plus dy upon dx whole cube plus 3xy equal to 0. ಇಲ್ಲೂ ಅಷ್ಟೇ. ಸಪೋಸ್ ಇದನ್ನು ಕ್ಯೂಬ್ ಅಂತ ಹೇಳೋಣ, x ಕ್ಯೂಬ್ ಅಂತ ಹೇಳಿ, x to the power 4 ಅಂತ ಹೇಳೋಣ. This one is a differential equations. This one is dy upon dx first order. It is clear. d cube y upon dx cube third order. This equation is a differential equations because this equations involving the differential coefficients. ಇಲ್ಲಿ ಇದು ಫಸ್ಟ್ ಆರ್ಡರ್ ಇದೆ, ಥರ್ಡ್ ಆರ್ಡರ್ ಇದೆ, ಹೈಯೆಸ್ಟ್ ಆರ್ಡರ್ 3 ಇದೆ. therefore order of the differential equation is 3. dy upon dx 2 times plus 3 times y is equal to 0. It is a differential equations. ಯಾಕೆಂದ್ರೆ differential coefficient ಇದೆ. ಇಲ್ಲಿ ಇರೋದು ಓನ್ಲಿ ಒನ್ differential coefficients dy upon dx. ಇದರ ಆರ್ಡರ್ ನ ಫಸ್ಟ್ ಆರ್ಡರ್ ಅಂತ ಕರಿತೀವಿ. therefore this one is the order of the differential equation is 1. d square y upon dx square plus 4 times dy upon dx whole square plus x equal to 0. ಇಲ್ಲಿ ಏನಿದೆ differential equation second order derivative ಇದೆ, first order derivative ಇದೆ, highest order 2. therefore order of the differential equation is 2. ಇಲ್ಲಿ highest order 4 ಇದೆ, d cube ಇದೆ, third order ಇದೆ, second order ಇದೆ, first order ಇದೆ. highest order 3 ಇರಲಿಕ್ಕಾಗಿ third order differential equations. ಇಲ್ಲೂ ಅಷ್ಟೇ d to the power 4 of y upon dx to the power 4 is the fourth order derivative. ಇದು third order derivative, highest order 4. therefore order of the differential equation is 4. What is meaning of order? Order means order of the highest order derivative is called the order of the differential equations. This one is the first definitions. Very important, the order of the differential equations. The next one, the degree of a differential equations. What is degree? The degree means the given differential equation is a polynomial differential equations. What is the definition of polynomial? A naught plus a1 into x plus a2 into x square plus up to an into x raised to n f of x. This one is nth degree polynomial in x ಅಂತ ಕರಿತೀವಿ. ಅಥವಾ ರಿವರ್ಸ್ ಆಗಿಯೂ ಹೇಳ್ಬೋದು, an into x raised to n plus an minus 1 into x raised to n minus 1 plus an minus 2 into x raised to n minus 2 ಕಡಿಮೆ ಆಗ್ತಾ ಬರುತ್ತೆ, a1 into x plus a naught ಅಂತ ಹೇಳ್ತೀವಿ. ಇದನ್ನು ರಿವರ್ಸ್ ಬರ್ದಿರೋದಷ್ಟೇ. ಇಟ್ ಈಸ್ nth ಡಿಗ್ರಿ ಪಾಲಿನಾಮಿಯಲ್. ಇಟ್ ಇಸ್ ಎ ಪಾಲಿನಾಮಿಯಲ್. ಇಲ್ಲಿ ಏನಾಗಿರಬೇಕು, ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ ಈಸ್ ಎ ಪಾಲಿನಾಮಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಫ್ ಇಟ್ಸ್ ಡೆರಿವಿಟಿವ್. ಇಲ್ಲಿ x ಬದಲಿಗೆ ಏನಾಗಿರಬೇಕು, ಡೆರಿವಿಟಿವ್ d raised to n of y upon dx raised to n, d raised to n minus 1 of y upon dx raised to n minus 1 clear, n minus 1 d of x raised to n minus 2 of y upon dx raised to n minus 2 ಹೀಗೆ dy upon dx plus 0. Suppose equal to 0 is the equation ಅಂತ ಕರಿತೀವಿ. It is a polynomial equations. This equal to 0 is a polynomial equations. This one is polynomial differential equation ಆಗಿರಬೇಕು. ಇಲ್ಲಿ ಬೇಕಾದರೆ ಟು ದಿ ಪವರ್ n ಇರ್ಬೋದು, n minus 1 ಇರ್ಬೋದು, ಯಾವುದೇ ಇರಲಿ, the given differential equation is a polynomial differential equations of its derivative. ಇದು ಪಾಲಿನೋಮಿಯಲ್ ಫಾರ್ಮ್ ನಲ್ಲಿ ಇದೆ ಅಂತ ಹೇಳಿದ್ರೆ ಇದರ ಡೆರಿವೇಟಿವ್ ಅಲ್ಲಿ ನೆಕ್ಸ್ಟ್ here verify the highest positive integral power of highest order derivative. ಕೊಟ್ಟಂತ ಇಕ್ವೇಶನ್ ಅಲ್ಲಿ ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಏನಿದೆ ನೋಡ್ತೀವಿ, ಇಟ್ ಈಸ್ ಕಾಲ್ಡ್ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಹೈಯೆಸ್ಟ್ ಆರ್ಡರ್ ಡೆರಿವೇಟಿವ್ ಈಸ್ ಕಾಲ್ಡ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಹೇಳ್ತೀವಿ. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಈ ಹೈಯೆಸ್ಟ್ ಆರ್ಡರಿನ ಹೈಯೆಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಪವರ್ ಏನಿದೆ ಅಂತ, ಹೈಯೆಸ್ಟ್
ಆರ್ಡರ್ ಡೆರಿವಿಟಿವ್ ನ ಹೈಯೆಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಪವರ್ ಏನಿದೆ ದಟ್ ಒನ್ ಈಸ್ ಕಾಲ್ಡ್ ದ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ದ ಫಸ್ಟ್ ಕಂಡೀಷನ್ಸ್ ಇಟ್ ಈಸ್ ಎ ಪಾಲಿನೋಮಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಇನ್ನೇ ಪಾಲಿನೋಮಿಯಲ್, ಅದು ಪಾಲಿನೋಮಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲ ಅಂದ್ರೆ ನಾವು ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅನ್ನ ಹೇಳಲಿಕ್ಕಾಗಲ್ಲ. ಇಟ್ ಈಸ್ ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಅನ್ಡಿಫೈನ್ಡ್ ಇಸ್ ನಾಟ್ ಡಿಫೈನ್ಡ್. ಯಾವಾಗ ನಾವು ಡಿಫೈನ್ ಮಾಡ್ತೀವಿ, ದ ಡಿಗ್ರಿ ಆಫ್ ದ ಪಾಲಿನೋಮಿಯಲ್ ಇಕ್ವೇಷನ್ಸ್ ಮೀನ್ಸ್ highest order highest positive integral power of highest order derivative in a given polynomial differential equations is called the degree of a differential equations. It is clear? It means here you know that suppose it taking this one, illi order of the differential equations 1 yake the first order differential equations highest derivative 1 first order ide and dy upon dx to the highest positive integral power ಏನಿದೆ ಇಲ್ಲಿ 1 ಇದೆ. therefore degree of the differential equation is 1 ಅಂತ ಹೇಳ್ತೀವಿ. order of the differential equation is 1 and degree of the differential equation is 1. order is 1, degree is 1. It is clear? This one is differential equations. It is a polynomial differential equations ಗೊತ್ತಿದೆ. highest derivative ಏನಿದೆ 2 ಇದೆ. therefore order of the differential equation is 2. dy upon dx ಇದೆ, d square y upon dx square ಇದೆ. highest positive integral powers ಇದು highest derivative ಯಾವುದು 2. therefore order is 2. ಈ highest derivative ಇದರ ಇಂಟಿಗ್ರಲ್ ಪವರ್ ಏನಿದೆ ಇಟ್ ಈಸ್ 1. dy upon dx square to the power 2 ಇರಬಹುದು, 3 ಇರಬಹುದು. ಬಟ್ ನಮಗೆ ಬೇಕಾಗಿರೋದೇನು ಹೈಯೆಸ್ಟ್ ಡೆರಿವಿಟಿವ್ ಆರ್ಡರ್ ಏನಿದೆ ಡಿ ಸ್ಕ್ವೇರ್ ವೈ ಅಪಾನ್ ಡಿ ಎಕ್ಸ್ ಸ್ಕ್ವೇರ್ ಇದೆ. ಅದರ ಪಾಸಿಟಿವ್ ಇಂಟಿಗ್ರಲ್ ಪವರ್ ಏನಿದೆ 1 ಇದೆ. therefore the degree of the differential equation is 1. highest positive integral power ಇನ highest ಆರ್ಡರ್ ನ highest positive integral power ಏನ್ ಬರುತ್ತೆ ಅದನ್ನೇ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಹೇಳ್ಬೋದು. ಸಪೋಸ್ ದಿಸ್ ಒನ್ ಈಸ್ ಆಲ್ಸೋ ಸಪೋಸ್ ಇಲ್ಲಿ ಹೋಲ್ ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳಿ. It is a polynomial differential equations. d cube y upon dx cube, d square y upon dx square, dy upon dx ಇದೆ. ಇಲ್ಲಿ highest derivative ಏನಿದೆ ಆರ್ಡರ್ 3 ಇದೆ, ಥರ್ಡ್ ಆರ್ಡರ್ ಡೆರಿವಿಟಿವ್ ಇದೆ. therefore order of the differential equation is 3. ಇಲ್ಲಿ ಬೇಕಿದ್ರೆ 4 ಅಂತ ಇರಲಿ. dy upon dx to the power 3 ಇದೆ, d square y upon dx square to the power 4 ಇದೆ, d cube y upon dx cube to the power 2 ಇದೆ. ಇಲ್ಲಿ highest order 3 ಇದೆ, ಅದರ positive integral power 2 ಇದೆ. therefore the degree of the differential equations 2. ಇದು ಯಾವುದು ಬೇಕಾಗಿಲ್ಲ. this one is the degree of the differential equations. sin of d square y upon dx square plus d cube y upon dx cube ಅಂತ ಬರೀತೀವಿ. yes it is polynomial but it is the highest positive integral power is not defined here. ಇದು ಹಾಗೆ ನೋಡಿದ್ರೆ ಇಟ್ ಈಸ್ ನಾಟ್ ಎ ಪಾಲಿನೋಮಿಯಲ್ ಅಂತ ಹೇಳ್ಬೋದು. ದ ಸೈನ್ ಆಫ್ ಡಿ ಪವರ್ 4 ಆಫ್ y ಅಪಾನ್ ಡಿ ಎಕ್ಸ್ ಟು ದಿ ಪವರ್ 4 ಅಥವಾ ನಾವು ಸೈನ್ ಸೀರೀಸ್ ಗೊತ್ತಿದೆ ಅಂದರೆ ಅದನ್ನು ಬರಿತಾ ಹೋದರೆ ಡಿ ರೇಸ್ ಟು 4 ಆಫ್ y ಅಪಾನ್ ಡಿ ಎಕ್ಸ್ ರೇಸ್ ಟು 4 ಮೈನಸ್ ಡಿ ರೇಸ್ ಟು 4 ಆಫ್ y ಅಪಾನ್ ಡಿ ಎಕ್ಸ್ ರೇಸ್ ಟು 4 ಹೋಲ್ಸ್ ಕ್ಯೂಬ್ ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ 3 ಪ್ಲಸ್ ಹೋಲ್ ರೇಸ್ ಟು 5 ಡಿವೈಡೆಡ್ ಬೈ ಫ್ಯಾಕ್ಟೋರಿಯಲ್ 5 ಪ್ಲಸ್ ಎಲ್ಲಿವರೆಗೆ ಬರುತ್ತೆ ಇನ್ಫೈನೈಟ್ ಟರ್ಮ್ಸ್. The highest positive integral power is not defined. therefore the degree is not defined. but order ಅನ್ನು ನಾವು ಹೇಳ್ಬೋದು. what is the order of the differential equations? highest derivative ಎಲ್ಲಿ ಅದು ಎಲ್ಲೇ ಇರಲಿ highest derivative 4 ಇದೆ. therefore order is 4. what is the degree of the differential equation ಅಂದ್ರೆ the degree is not defined because it is not a polynomial forms. ಅಥವಾ you can say that it is a free from radical power ಅಂತಾನೂ ಹೇಳ್ತಾರೆ. The differential coefficients are free from radical powers anta. It is a radical powers. therefore it is not a degree is not defined. Clear? Here also log of d square y upon dx square plus dy upon dx whole raised to 4. Here order is defined. order highest derivative 2 ಇದೆ. the order of the differential equation is 2. what is the degree of the differentiations? log of d square y upon dx square is the radical powers. log of d square ಅಥವಾ it is not a polynomial forms. ಅಥವಾ you can define it is a polynomial form ಅಂದರೆ infinite
series ಆಗಿರುತ್ತೆ log series. So you know that the power is not defined, infinity ತನಕ ಹೋಗ್ತಾ ಇರುತ್ತೆ, therefore the degree of the differential equation is not defined. But in this case, this cube y upon dx cube plus dy upon dx whole cube plus 3 times x into y, it is a differential equations. Order, highest derivative is 3. What is the degree of the differential equations? Highest derivative are positive integral power 1 is there, therefore the degree of the differential equation is 1. Suppose here sometimes is given like this. Suppose 3 times d cube y upon dx square whole cube plus 2 times dy upon dx into d cube y upon dx cube plus 4 times d square y upon dx square whole raised to 4 plus 5 into y equal to 0. Like this forms, it is a differential equations. What is the order of the differential equations? Highest derivative 2 ಇದೆ, 1 ಇದೆ, 3 ಇದೆ, therefore order is equal to 3. Very easily you can define the order of the differential equations. What is the degree of the differential equation andre highest positive integral power of highest order derivative. It is a polynomial form nalide. Highest positive integral power of highest order andre illi highest order na positive integral power 3 ಇದೆ, ಇಲ್ಲಿ 1 ಇದೆ, therefore the degree of the differential highest power ಏನಿದೆ 3 ಬರುತ್ತೆ, the degree of the differential equation is 3. Order of the differential equation is 3 and degree of the differential equations 3. These are the basic concept. Once you can take the note, the one by one you can say that the definition. Differential equations. Define differential equation andaga. Differential equations means an equations involving an equation differential coefficients ಅಥವಾ derivatives of dependent variables with respect to independent variables. Dependent variables with respect to independent variables. And equations involving derivatives of dependent variables with respect to the independent variables is called differential equations. ಇದನ್ನೇ ನಾವು differential equation ಅಂತ ಕರಿತೀವಿ. And equations involving the derivatives of dependent variables with respect to independent variables is called the differential equation. And equations involving the derivative of dependent variables with respect to only one independent variables is called ordinary differential equation. ಇದನ್ನ ordinary differential equation ಅಂತ ಕರೀತಾರೆ. And equations involving the derivatives of dependent variables with respect to more than one, this one is more than one independent variables is called the partial differential equations ಅಂತ ಕರೀತಾರೆ. ನಾವು ಸ್ಟಡಿ ಮಾಡ್ತಾ ಇರೋದು ಓನ್ಲಿ ಆರ್ಡಿನರಿ ಡಿಫರೆನ್ಷಿಯಲ್ equations, not partial differential equations. For examples, yes, you can write, for examples, dy upon dx plus 3 into y equal to 0, d square y upon dx square 2 times plus 3 times dy upon dx whole raised to 4 plus 4 times x into y is equal to 0. All these equations involving, or I say that sine of d to the power 4 of y upon dx to the power 4 plus d cube y upon dx cube is equal to the 0. E to the power dy upon dx plus y
is equal to 0. All these are the differential equations. ಆ equation ಅಲ್ಲಿ differential coefficients ಇದೆ ಅಂದ್ರೆ that equation is said to be differential equations. Here y depends on only one variables, dy upon dx. This one is called the ordinary differential equation ಅಂತ ಕರಿತೀವಿ. The next definition is order and degree of a differential equation. What is the order of the differential equations? Order and of a differential equations. Order and degree of a differential equations. The first one equation is order of a differential equation is the order of the highest order derivative occurring the differential equations. The order of the differential equations means is the order of the highest order derivative occurring in the given differential equations. And degree of the differential equations means differential equation is if a differential equation is a polynomial in its derivatives, then the degree of the differential equation is the highest positive integral power of highest order derivative. Highest positive integral power of highest order derivative is called the degree of the differential equations. The condition is it is a polynomial differential equations, or the degree of the differential equation is highest order positive integral power of highest order derivative when all the differential coefficients are free from radical and rational power ಅಂತನೂ ಹೇಳ್ತಾರೆ. The degree of the differential equations means highest positive integral power of highest order derivative when all the differential coefficients are free from radical and fractions power. ಫ್ರಾಕ್ಷನ್ಸ್ ಪವರ್ ಇರಬಾರ್ದು, ರೆಡಿಕಲ್ ಪವರ್ ಇರಬಾರ್ದು. ಅದನ್ನೇನಾದರೂ ರಿಮೂವ್ ಮಾಡ್ಲಿಕ್ಕೆ ಬಂದರೆ ರಿಮೂವ್ ಮಾಡಿ ಯು ರೀರೈಟ್ ಇನ್ ದ ಪೊಲಿನೋಮಿಯಲ್ ಫಾರ್ಮ್ಸ್, ದೆನ್ ಫೈಂಡ್ ದ ಹೈಯೆಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಪವರು. ಅದನ್ನು ಡಿಗ್ರಿ ಆಫ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂತ. ನಾವು ಎಕ್ಸಾಂಪಲನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಥ್ಯಾಂಕ್ ಯು.